ಏನಂದರೆ ಸ್ವಂತ ಖರ್ಚಿನಿಂದ ಪ್ರತಿ ವರ್ಷ ರಾಜ್ಯೋತ್ಸವ ಮಾಡ್ತಾರೆ ನೋಡಿ. ಈಗಲೂ ಅಷ್ಟೇ ಇದೆಲ್ಲ ಮಾಡ್ತಾವ್ರೆ. ಎಷ್ಟನೇ ವರ್ಷದ್ದು ರಾಜ್ಯೋತ್ಸವ ಈ ಥರ ಮಾಡ್ತಾ ಇದ್ದೀರಾ ರಮೇಶ್ ಅಣ್ಣವ್ರ ಜೊತೆಗೂಡಿ? ಸ್ನೇಹಿತರೆ, ಇದು ತುಮಕೂರಿನ ಗಾಂಧಿನಗರ. ಇವರು ನಮ್ಮ ನಿಸರ್ಗ ರಮೇಶ್ ಅಣ್ಣ ಅಂತ, ನಮ್ಮ ಸೀನಿಯರು. ಇವ್ರದ್ದು ಒಂದು ವಿಶೇಷಪ್ಪ ಏನಂದರೆ ಸ್ವಂತ ಖರ್ಚಿನಿಂದ ಪ್ರತಿ ವರ್ಷ ರಾಜ್ಯೋತ್ಸವ ಮಾಡ್ತಾರೆ ನೋಡಿ. ಈಗಲೂ ಅಷ್ಟೇ ಇದೆಲ್ಲ ಮಾಡ್ತಾವ್ರೆ. ಯಾವತ್ತು ಮಾಡ್ತೀರಾ? ಮುಂದಿನ ಶನಿವಾರ 30ನೇ ತಾರೀಕು ಗಾಂಧಿನಗರದಲ್ಲಿ ಮುಂದಿನ ಶನಿವಾರ 30ನೇ ತಾರೀಕು ಮಾಡ್ತಾರೆ. MLA ಅವ್ರ ಮನೆಯಿಂದ ಸ್ವಲ್ಪ ಮುಂದಕ್ಕೇ ಒಂದು ಪಾರ್ಕ್ ಇದೆ, ಅಲ್ಲಿ ಸರ್ಕಲ್ಲು. ಇವರು ಇಡೀ ತುಮಕೂರಿಗೆ ಚಿರಪರಿಚಿತರು. ಅನ್ನಪೂರ್ಣೇಶ್ವರಿ ಅಂತಾರಲ್ಲ ಆ ಥರ ಇವರ ಮಡದಿ ಇದಾರಲ್ಲ, ಕಮ್ಮಿ ದರಕ್ಕೆ ವಿದ್ಯಾರ್ಥಿಗಳಿಗೆ, ಆಟೋ ಚಾಲಕರಿಗೆ ಎಲ್ಲರಿಗೂ ಕಮ್ಮಿ ರೇಟಲ್ಲಿ ಆಹಾರ ಕೊಡೋದ್ರಲ್ಲಿ ಇವರು ಈಗಲ್ಲ, ಸುಮಾರು 15 ವರ್ಷದಿಂದಲ್ಲ 25 ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇದ್ದಾರೆ. ದೇವ್ರ ವಿಚಾರ ಬಂದ್ರಂತೂ ಮುಗ್ದೇ ಹೋಯ್ತು. ಅದಕ್ಕೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಒಂದು ಪ್ರಸಾದನ ಮಾಡಿಸ್ಕೊಂಡು ಕೊಡ್ತಾರೆ. ಪ್ರತಿ ಗುರುವಾರ ಸದಾಶಿವನಗರ ಸಾಯಿಬಾಬಾ ದೇವಸ್ಥಾನಕ್ಕೆ ಇವ್ರದೇ ಪ್ರಸಾದ. ಹೇಳ್ಬಿಡಿ ರಮೇಶ್ ಅಣ್ಣ, ಯಾವತ್ತು? ಇಲ್ಲಿ ಗಾಂಧಿನಗರ 15ನೇ ವಾರ್ಡ್ನಲ್ಲಿ ಗಾಂಧಿನಗರ ಸರ್ಕಲ್ನಲ್ಲಿ ನಾವು ಮುಂದಿನ ಶನಿವಾರ ಅಂದರೆ 30ನೇ ತಾರೀಕಿದೆ. 30ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಿದ್ದೀವಿ. ದಯಮಾಡಿ ಎಲ್ಲ ನಾಗರಿಕರು ಬಂದು ಪಾಲ್ಗೊಳ್ಳಬೇಕು ಪ್ರಾರ್ಥನೆ. ಟೈಮ್ ಹೇಳ್ಬಿಡಿ. ಬೆಳಿಗ್ಗೆ 9ರಿಂದ 10 ಗಂಟೆ ಒಳಗೆ ಶನಿವಾರ. ಓಕೆ, ಎಷ್ಟನೇ ವರ್ಷದ್ದು ರಾಜ್ಯೋತ್ಸವ ಈ ಥರ ಮಾಡ್ತಾ ಇದ್ದೀರಾ ರಮೇಶ್ ಅಣ್ಣವ್ರ ಜೊತೆಗೂಡಿ? ಈಗಾಗಲೇ ನಾವು ಒಂದು 15-20 ವರ್ಷದಿಂದಲೂ ಮಾಡ್ತಲೇ ಇದ್ವಿ. ಈಗ ಅನ್ವಯ ಸ್ಟಾರ್ಟ್ ಆಗಿ ಒಂದು 5 ವರ್ಷದಿಂದ ಯಾಕೋ ನಿಂತೋಗಿತ್ತು. ಈಗ ತಿರ್ಗಾ ರಮೇಶು ನಾವು ನಿಂತ್ಕೊಂಡು ಮಾಡಲೇಬೇಕು ಅಂತ ಹೇಳಿ ಈಗ ನಾವು ತಯಾರು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಬರೋದಕ್ಕೆಲ್ಲ ಭಾಗಿಯಾಗಿ ಅವ್ರು ಮಾಡಿಕೊಡ್ಲಿ ಅಂತ ಕೇಳ್ಕೊಂತಾರೆ. ರಮೇಶ್ ಅಣ್ಣನೂ ಅಷ್ಟೇ, ಗಾಂಧಿನಗರದ ಎಲ್ಲ ನಾಗರಿಕರು ಸೇರಿ ಒಟ್ಟಿಗೆ ಮಾಡಿ ಈಗ ಇದು 9:30 ಶನಿವಾರ 30ನೇ ತಾರೀಕು ಎಲ್ಲರೂ ಬಂದು ಸಹಕರಿಸಿ ಬೆಳಗ್ಗೆ 9 ಗಂಟೆಗೆ MLA ಅವ್ರು ಬರ್ತಾರೆ ಇದನ್ನು ಮಾಡೋಕ್ಕೆ, ಧ್ವಜಾರೋಹಣ ಮಾಡೋಕ್ಕೆ. ಎಲ್ಲ ತಿಂಡಿನೂ ಇರುತ್ತೆ, ಬಂದ್ರಿ ಅಂತ ನೋಡಿ. ಎಲ್ಲ ಬಣ್ಣ ಆಗಿದೆ. ವಿಶೇಷವಾಗಿ ಕ್ರೈನಲ್ಲಿ ನೋಡಿ, ಇದೊಂದು ರಮೇಶ್ ಅಣ್ಣವರು ಇದೊಂದು ಬಟ್ಟೆ ಕಟ್ಸಿದ್ದಾರೆ. ಇದು ಪೈಂಟ್ ಅಲ್ಲ ಸ್ನೇಹಿತರೆ, ಬಟ್ಟೆ. ಅಲ್ಲಿಂದ ಅಲ್ಲಿ ಗಂಟೆ ಕ್ರೈನ್ ಬಂದಿತ್ತು ನೋಡಿ. ಎಂಟೈರ್ ಪೋಲ್ಗೆ ಬಟ್ಟೆ ಸುತ್ತಿದ್ದಾರೆ. ಇದು ಬಟ್ಟೆ ಇಲ್ಲಿ ಗಮ್ ಹಾಕಿದ್ದಾರೆ ನೋಡಿ, ಕ್ವಿಕ್ಕು. ಇದು ನಮ್ಮ ಐಮಾಕ್ಸ್ ಲೈಟಿನ ಪೋಲು, ಅದಕ್ಕೂ ಬಣ್ಣ ಹೊಡಿಸಿದ್ದೀವಿ. ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದೆ, ಇನ್ನು ಯಾವಾಗ ಮಾಡೋಣ ಅಂತ ರಮೇಶ್ ಅಣ್ಣ. ಥ್ಯಾಂಕ್ಸ್ ರಮೇಶ್ ಅಣ್ಣ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಧನ್ಯವಾದಗಳು.